ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಡ್ರಿಂಕ್ ನಾನು ಟರ್ಮರಿಕ್ ವಾಟರನ್ನು ತಗೊಳ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರುತ್ತಲ್ವ, ಅವಾಗ ಸ್ವಲ್ಪ ಟರ್ಮರಿಕ್ನ ಹಾಕಬೇಕು. ಟರ್ಮರಿಕ್ನ ಯಾವಾಗ ಯೂಸ್ ಮಾಡಿದ್ರು ಅಷ್ಟೇ, ನಾವು ಮೆಣಸನ್ನು ಯೂಸ್ ಮಾಡಲೇಬೇಕು. ಹಾಗೇನೆ ಅದ್ರ ಜೊತೆ ಇದು ದೇಹಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕಂತ ಹೇಳಿದ್ರೆ ಯಾವುದಾದ್ರೂ ಫ್ಯಾಟನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ತಗೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ತುಪ್ಪನೂ ಸಹ ಸೇರಿಸ್ಕೋಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ನಮ್ಮ ಪಕ್ಕದಲ್ಲೇ ಉಸ್ಕೂರಲ್ಲಿ ನಡೆದಂತಹ ಮದ್ದೂರಮ್ಮನ ಜಾತ್ರೆ ಬಗ್ಗೆ ತಿಳಿಸ್ಕೊಡೋಣ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಜಗತ್ತಿನಲ್ಲಿ ಅತಿ ಎತ್ತರವಾದಂಥ ಒಂದು ದೊಡ್ಡದಾದಂತಹ ರಥ ಅನ್ನೋ ಒಂದು ಹೆಗ್ಗಳಿಕೆನೂ ಸಹ ಇದಕ್ಕೆ ಇದೆ. ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ಹಾಗಾಗಿ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸಹ ರೆಡಿ ಆಗ್ತಾ ಇದ್ದೀನಿ. ನಾವ್ ಈ ಕಡೆ ಬಂದು ಒಂದ್ 2-3 ವರ್ಷಗಳ ಕಾಲನೇ ಆಯ್ತು. ಆದ್ರೂ ಒನ್ ಟೈಮು ಸಹ ಹೋಗಿ ರಥವನ್ನ ಎಳೆಯೋದನ್ನ ನೋಡೇ ಇಲ್ಲ. ಯಾಕಂತ ಹೇಳಿದ್ರೆ ಮಕ್ಳಿರುತ್ತಲ್ಲ, ಮಕ್ಕಳನ್ನ ಇಟ್ಕೊಂಡು ನಾವು ಎಲ್ಲೂ ಸಹ ಹೋಗಕ್ ಆಗೋದಿಲ್ಲ. ಈ ಇಷ್ಟೊಂದು ರಶ್ಗಳಲ್ಲಿ ನಾವು ಜಾತ್ರೆಗಳಿಗೆ ಹೋಗಕ್ಕಾಗಲ್ಲ. ಹಾಗಾಗಿ ನಾವು ಹೋಗೇ ಇಲ್ಲ. ಈ ಟೈಮ್ ಹೋಗೋಣ ಅಂತ ಅನಿಸ್ತು. ಹಾಗಾಗಿ ನಾನು ರೆಡಿಯನ್ನು ಹಾಕ್ತಾ ಇದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆಯನ್ನು ಮಾಡಿದ್ದೆ. ಈ ದೋಸೆಗೆ ಸ್ವಲ್ಪ ಇವಾಗ ಸಾಮಾನ್ಯವಾಗಿ ಡಯಟ್ ಮಾಡ್ತಕ್ಕಂಥವ್ರು ದೋಸೆ ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ನಾನು ಆ ಥರ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೋಸೆ ಮಾಡುವಾಗಲೇ ಸ್ವಲ್ಪ ಜಾಸ್ತಿ ಕ್ಯಾರೆಟು, ಈರುಳ್ಳಿ ಹಾಗೆಯೇ ಪನ್ನೀರನ್ನು ಜಾಸ್ತಿ ಸೇರಿಸ್ಕೊಳ್ತೀನಿ. ಹಾಗೆ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ತಗೊಂಡ್ರೆ ಆಯಿತು. ಇವಾಗ 2-3 ದೋಸೆ ತಿನ್ನೋ ಕಡೆ ಒಂದೇ ತಿಂದರೆ ಸಾಕಾಗುತ್ತೆ. ಸ್ವಲ್ಪ ವೆಯ್ಟು ಮ್ಯಾನೇಜ್ ಆಗುತ್ತೆ. ಇದಾದ ನಂತರ ಗ್ರೇಪ್ಸ್ ಇತ್ತು, ಅದನ್ನೆಲ್ಲ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ನೆನೆಸಿಟ್ಬಿಡೋಣ ಅಂತೇಳ್ಬಿಟ್ಟು ನೆನೆಸಿಡ್ತಾ ಇದ್ದೆ. ಅದರಿಂದ ಜ್ಯೂಸನ್ನು ಬೇಕಾದರೂ ಮಾಡ್ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಆದರೂ ತಿಂತಾರೆ. ಬಟ್ ನೆನೆಸಿಟ್ಟಿಲ್ಲ ಅಂತ ಹೇಳಿದ್ರೆ ಹೇಗೆ ಸಿಗುತ್ತೋ ಹಾಗೇನೆ ತಿನ್ಬಿಡ್ತಾರಲ್ಲ. ಹಾಗಾಗಿ ನೆನೆಸಿಡೋಣ ಅಂತೇಳಿ ನೆನೆಸಿಡ್ತಾ ಇದ್ದೆ. ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟಾದ ನಂತರ ಅದರಲ್ಲಿ ಜ್ಯೂಸ್ ಕೂಡ ಮಾಡಿಕೊಟ್ಟೆ. ನಮ್ಮ ಚಿಕ್ಕ ಹುಡುಗನಿಗೆ ಈ ಥರದ್ದೆಲ್ಲ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ಊಟ ಎಲ್ಲ ಅಷ್ಟೊಂದು ಕೇಳಲ್ಲ, ಜಾಸ್ತಿ ಜ್ಯೂಸು ಅಥವಾ ಎಳ್ನೀರು ಈ ಥರದ್ದೆಲ್ಲ ಕೇಳ್ತಾರೆ. ಹಾಗಾಗಿ ಒಂದು ಟೈಮ್ ಜ್ಯೂಸನ್ನು ಮಾಡಿಕೊಟ್ಟಿದ್ದೆ. ಮತ್ತು ಇನ್ನೊಂದು ಟೈಮು ಎಳ್ನೀರಿತ್ತು. ಎಳ್ನೀರು ಇವರೆಲ್ಲ ಅಲ್ಲೇ ಕುಡಿದ್ಬಿಟ್ಟು ನನಗೆ ತಗೊಂಡು ಬಂದಿದ್ರು. ಅವರಲ್ಲಿ ಎಷ್ಟೇ ಕುಡಿದು ಬರಲಿ ಮತ್ತು ಇಲ್ಲೂ ಸಹ ಅವರು ಕುಡಿಲೇಬೇಕು. ಆ ಥರ ಚಿಕ್ಕವನಂತೂ ಎಲ್ಲಿ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಬಂದಿರಲಿ, ಮತ್ತು ಅದನ್ನು ಮತ್ತೆ ನೋಡಿದ್ರೆ ಮತ್ತೆ ತಿನ್ನಬೇಕು. ಯಾರು ತಿಂತಾ ಇರ್ತಾರೆ ಅವ್ರ ಜೊತೆ ತಿಂತಾನೇ ಇರಬೇಕು. ಮತ್ತಿಲ್ಲಿ ಸ್ವಲ್ಪ ಕಲ್ಸಕ್ಕರೆ ಮತ್ತು ನಿಂಬೆ ಹಣ್ಣನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೆ. ಹಾಗಾಗಿ ಇದು ಸ್ವಲ್ಪ ಏನೋ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಮತ್ತೆ ಬೇಕಂತ ಹೇಳ್ಬಿಟ್ಟು ಮತ್ತೆ ಎಲ್ಲರೂ ಸಹ ಕುಡಿದ್ರು. ಹಾಗಾಗಿ ನಾವು ಒಂದು ಟೈಮ್ ಎಲ್ಲಾದರೂ ಏನಾದರೂ ತಿನ್ಸ್ಕೊಂಡು ಬಂದಿದ್ರು ಅಷ್ಟೇ, ಮತ್ತೆ ಏನಾದರೂ ನಾವು ಅದನ್ನು ತಿಂದ್ವಿ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಕೊಡಲೇಬೇಕು. ಮತ್ತು ತುಂಬ ಬಿಸಿಲಿದೆ ಅಲ್ಲ, ಮಕ್ಕಳಿಗೆ ಸ್ವಲ್ಪ ಈ ಥರದ್ದೆಲ್ಲ ಈಗ ಜಾಸ್ತಿ ನೀರನ್ನೇ ಕುಡೀರಿ ಅಂತ ಹೇಳಿದ್ರೆ ಕುಡಿಯೋದಕ್ಕೆ ಅಷ್ಟೊಂದು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಈ ಥರದ್ದೆಲ್ಲ ಸ್ವಲ್ಪ ನಾವು ಕುಡಿತಾ ಇದ್ದರೆ ಜೊತೆಗೆ ಅವ್ರಿಗೂ ಸಹ ಕೊಡ್ತಾ ಇದ್ದರೆ ಸ್ವಲ್ಪ ಅವರು ಸಹ ಹೈಡ್ರೇಟ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಸ್ವಲ್ಪ ಮುಂದೆನೇ ಕೂತ್ಕೊಂಡು ನಾವು ಹೇಳಿದ್ರೆ ಕುಡಿಯೋಲ್ಲ, ಸ್ವಲ್ಪ ಮುಂದೆನೇ ಕುಡಿಸಿದ್ರೆ ಕುಡಿತಾರೆ. ಹಾಗಾಗಿ ಈ ಥರದ್ದೆಲ್ಲ ಸ್ವಲ್ಪ ಆವಾಗವಾಗ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ದಿನ ಅಭ್ಯಾಸ ಆಗಿಬಿಟ್ರೆ ಮತ್ತು ಅವರೇ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅಭ್ಯಾಸ ಆಗೋ ತನಕ ಕುಡಿಸ್ಬೇಕು. ಮತ್ತು ತುಂಬ ಬಿಸಿಲಿರೋದ್ರಿಂದ ಸಾಧ್ಯವಾದಷ್ಟು ಜಾಸ್ತಿ ನೀರನ್ನು ಕುಡಿತಾ ಇರಬೇಕು. ಮತ್ತು ನಾನು ಬೆಳಗ್ಗೆ ಇವಾಗ ಟರ್ಮರಿಕ್ ವಾಟರನ್ನು ತಗೊಂಡೆ ಅಲ್ವಾ, ಈ ಬೇಸಿಗೆಲಂತೂ ಅದು ತುಂಬ ಹೀಟ್ ಆಗುತ್ತೆ. ಹಾಗಾಗಿ ನಾನು ಕೆಲವೊಂದು ಕಡೆ ನೋಡಿರ್ತೀನಿ, ಕೆಲವೊಬ್ರು ಹೇಳ್ತಾ ಇರ್ತಾರೆ, ಈಗ ಯೂಟ್ಯೂಬಲ್ಲೇ ನೋಡ್ತಾ ಇದ್ದರೆ ದಿನಕ್ಕೆ ಒಂದು 4-5 ಟೈಪ್ಸ್ ಆಫ್ ಈ ವಾಟರ್ಗಳನ್ನ ಕುಡಿತಾ ಇರ್ತಾರೆ. ಆ ಥರ ನಿಜವಾಗ್ಲೂ ತಗೋಬೇಡಿ, ತುಂಬ ಹೀಟ್ ಅಂತ ಅನಿಸುತ್ತೆ. ಮಾರ್ನಿಂಗ್ ಒನ್ ಟೈಮ್ ಮಾತ್ರನೇ ದೇಹದಲ್ಲಿ ಸ್ವಲ್ಪ ಡಿಟಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ತಗೊಳ್ಳಿ ಅಷ್ಟೇ. ಅದಾದ ನಂತರ ಎಳ್ನೀರು ಕುಡ್ದಿಲ್ಲ ಅಂದರೂ ಪರವಾಗಿಲ್ಲ, ಯಾವುದೇ ಜ್ಯೂಸ್ ಕುಡ್ದಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಹಾಗೆ ನೀರನ್ನು ಕುಡಿದ್ರೇ ಸಾಕಾಗುತ್ತೆ. ಅದರಲ್ಲೂ ಈ ಬೇಸಿಗೆಲಂತೂ ಬಾಡಿ ಇನ್ನೂ ಹೀಟ್ ಆಗುತ್ತೆ, ಎಲ್ಲ ದೇಹ ಎಲ್ಲ ತುಂಬ ಉರಿ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ನೀರುಗಳನ್ನು ಕುಡೀರಿ. ಜಾಸ್ತಿ ಆ ಥರದ್ದೆಲ್ಲ ಹೀಟ್ ಆಗೋ ಅಂಥ ವಸ್ತುಗಳನ್ನು ಯೂಸ್ ಹಾಕೊಂಡು ಕುಡಿಬೇಡಿ. ಕುಡಿದು ಸ್ವಲ್ಪ ತಾಗೆ ಮಕ್ಕಳ ಜೊತೆ ಕೂತ್ಕೊಂಡು ಮಾತುಕತೆ ನಡೀತು. ನಾಚಿಕೆ ಆಯ್ತಾಯ್ತಾ ಇದು ನೋಡಿದ ಹುಡುಗಿ ತರ ಕಾಣಿಸ್ತಾ ಇದೆಯಾ? ಹುಡುಗಿ ತರ ಕಾಣಿಸುತ್ತಾ? ಹುಡುಗ ಹೆಂಗ್ ಕಾಣಿಸುತ್ತೆ? ಹುಡುಗ ಹೆಂಗ್ ಕಾಣಿಸುತ್ತಾ? ಹುಡುಗ ಹೆಂಗ್ ಕಾಣಿಸೋದು? ತೆಗೆದ್ಬಿಟ್ರೆ ಹುಡುಗ, ಕಲ್ ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ಹುಡುಗಿ.
ಮಕ್ಕಳು ಮನೇಲಿ ಇದ್ಬಿಟ್ರಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಲ್ವಾ. ಇವಾಗ ರೆಡಿ ಆಗಿಬಿಟ್ಟು ಸರಿ ಅಂತೇಳಿ ನಾವು ಸಹ ಟೆಂಪಲ್ಗೆ ಹೊರಡ್ತಾ ಇದ್ವಿ. ವೆಹಿಕಲ್ಸ್ ಎಲ್ಲ ನಿಲ್ಲಿಸೋದಕ್ಕೆ ಊರಿಂದ ಟೆಂಪಲಿಂದ ಹೊರಗಡೆನೆ ತುಂಬ ಗ್ರೌಂಡ್ ಇದೆ, ದೊಡ್ಡದಾದಂಥ ಗ್ರೌಂಡ್ ಇದೆ, ಅಲ್ಲೇ ವ್ಯವಸ್ಥೆಯನ್ನು ಮಾಡಿದರು. ತುಂಬಾ ರಶ್ ಅಂದರೆ ರಶ್ಶು. ತೇರು ಎಳೆಯೋಂಥ ಟೈಮಿಗಂತೂ ಇಲ್ಲಿ ಕಾಲು ಹಾಕೋದಕ್ಕೆ ಜಾಗ ಇರೋದಿಲ್ಲ. ಮತ್ತು ಮಕ್ಕಳೇನಾದರೂ ಕರ್ಕೊಬಂದರೆ ತುಂಬ ಹುಷಾರಾಗೇ ಕರ್ಕೊಂಡು ಹೋಗಬೇಕು. ಯಾಕಂತೇಳಿದ್ರೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ಚೈನು ಅಥವಾ ಗೋಲ್ಡ್ ಏನಾದರೂ ವೇರ್ ಮಾಡ್ಕೊಂಡು ಬಂದರೆ ಅದನ್ನು ಕದಿತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಅಂತಲ್ಲ, ಯಾವುದೇ ಜಾತ್ರೆಗಳಿಗೆ ಹೋದ್ರೂ ಅಷ್ಟೇ ಸ್ವಲ್ಪ ಹುಷಾರಾಗಿ ನಿಮ್ಮ ಗಮನದಲ್ಲಿ ನೀವು ಇರಬೇಕು. ನಿಮ್ಮದೇ ಆದಂಥ ವಸ್ತುಗಳ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಮತ್ತು ಎಷ್ಟೊಂದು ರಶ್ ಇರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕೈಯನ್ನು ಬಿಟ್ಟರೆ ಸಾಕು, ನಾವೇ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀವಿ. ಮತ್ತು ಟವರ್ ಕೂಡ ಸರಿಯಾಗಿ ಸಿಗ್ತಾ ಇರಲ್ಲ, ಕಾಲ್ ಮಾಡಿಕೊಂಡು ಹೋಗೋದಕ್ಕೆ ತುಂಬಾ ಹಿಂಸೆ ಅಂತ ಅನಿಸುತ್ತೆ. ಇಷ್ಟೊಂದು ಹಿಂಸೆಯಲ್ಲಿ ತುಂಬ ದೂರದಿಂದ ಯಾರಾದರೂ ಜಾತ್ರೆಗಳನ್ನ ನೋಡೋಕೆ ಹೋದರೆ ಮಕ್ಕಳನ್ನಂತೂ, ಅದು ತುಂಬ ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡು ಜಾತ್ರೆನೇ ನೋಡೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಆ ಜಾತ್ರೆಗಳಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಏನಾಗ್ಬಿಡುತ್ತೆ, ಈ ಜಾತ್ರೆಯಲ್ಲಿ ಈ ಥರದ ಪ್ರಾಬ್ಲಮ್ ಆಯಿತು ಅನ್ನೋದೇ ನಮ್ಮ ಮನಸ್ಸಲ್ಲಿ ಇರುತ್ತೆ. ಜಾತ್ರೆ ನೋಡಿದ್ವಿ ಅನ್ನೋ ಖುಷಿಗಿಂತ ಈ ಥರದ ತೊಂದರೆ ಆಯಿತು ಅನ್ನೋದೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡಿ ಹಸುಗಳಿಗೆ ಎಷ್ಟು ಸೂಪರಾಗಿ ಡೆಕೋರೇಷನನ್ನು ಮಾಡಿದಾರಲ್ವ. ಇದೇ ಟೆಂಪಲ್ಲು ತುಂಬ ರಶ್ ಇದೆ, ಹಾಗಾಗಿ ಅಷ್ಟೊಂದು ನೀಟಾಗಿ ವಿಡಿಯೋವನ್ನು ಮಾಡೋಕ್ಕಾಗಿಲ್ಲ. ಮತ್ತು ಇಲ್ಲಿ ಮುಂದ್ಗಡೆನೇ ಎಂಟ್ರೆನ್ಸ್ ಇದ್ದಿದ್ದು, ಮುಂದ್ಗಡೆಯಿಂದ ಎಲ್ಲವನ್ನು ಸಹ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ತುಂಬ ರಶ್ ಇದೆಯಲ್ವ, ಹಾಗಾಗಿ ಕ್ಲೋಸ್ ಮಾಡಿ ಬೇರೆ ಇನ್ನೊಂದೆರಡು ಕಡೆ ಬಾಗಿಲಿದೆ ಅಲ್ಲಿಂದ. ಮತ್ತು ಇಲ್ಲಿ ಸುತ್ತಮುತ್ತ ಯಾವುದ್ಯಾವುದು ಊರುಗಳಿರುತ್ತೋ ಎಲ್ಲ ಊರುಗಳಿಂದನೂ ಸಹ ಏನು ಮಾಡ್ತಾರೆ, ತಾಯಿಯ ಒಂದು ಹೆಸರು ಹೇಳ್ಕೊಂಡು ಇಲ್ಲಿ ರಥವನ್ನು ಎಳಿತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹೇಗೆ ಅಂದ್ರೆ ಅದರ ವೈಭವ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ರಥಗಳನ್ನು ಇವಾಗ ನಾವೆಲ್ಲ ಇಟ್ಕೊಂಡು ಹಗ್ಗದಲ್ಲಿ ನೀಟಾಗಿ ಕಟ್ಕೊಂಡು ಎಳಿತೀವಿ ಅಲ್ವಾ, ಇಲ್ಲ ಆ ಥರ ಅಲ್ಲ. ಈ ಹಸುಗಳಿಗೆ ಲಕ್ಷಾಂತರ ರೂಪಾಯಿಗಳ ಅಮೌಂಟನ್ನು ಕೊಟ್ಕೊಂಡು ತಗೊಂಡು ಬಂದಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನನ್ನು ಮಾಡಿದರು. ಇಲ್ಲಿ ಹತ್ರ ತುಂಬ ರಶ್ ಇರುತ್ತೆ, ಹತ್ರಕ್ಕೆ ಹೋಗಿ ನೀಟಾಗಿ ನಾವು ವೀಡಿಯೋವನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಇಲ್ಲಿ ಸ್ವಲ್ಪನೇ ಜಾಗವನ್ನು ಬಿಡಿಸ್ಕೊಂಡು ವೀಡಿಯೋವನ್ನು ಮಾಡಿಕೊಂಡೆ ಅಷ್ಟೇ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ಒಂದಕ್ಕಿಂತ ಒಂದು ತುಂಬ ಸೂಪರಾಗಿ ಅದಕ್ಕೆ ಒಂದು ಅಲಂಕಾರಗಳನ್ನು ಮಾಡ್ತಾ ಇರ್ತಾರೆ. ಒಂದು ಟೈಮಲ್ಲಿ ಹಸುಗಳನ್ನ ನೋಡೋದಕ್ಕೆ ಒಂದು ಚೆಂದ. ಹಾಗೆಯೇ ಮತ್ತು ಇಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋರು, ಫೋಟೋಸ್ ತಗೊಳ್ಳೋರು ಅಷ್ಟೊಂದು ಜಾಗನೇ ಬಿಡೋದಿಲ್ಲ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವ್ರಿಗೆ ಎಷ್ಟು ಮುದ್ದಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಪ್ರತಿಯೊಬ್ಬರನ್ನೂ ಅಷ್ಟೇ ಎಲ್ಲ ಯಾವ್ಯಾವ ಜೋಡಿಗಳು ಇಲ್ಲಿ ಎತ್ತುಗಳು ಹಸುಗಳು ಇತ್ತು ಪ್ರತಿಯೊಬ್ಬರಿಗೂ ಸಹ ನೋಡಿ ಕಾಲಿಗೆಲ್ಲ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಅಲಂಕಾರಗಳನ್ನು ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಒಂದು 7-8 ತೇರುಗಳನ್ನು ಇಲ್ಲಿ ಎಳಿತಾರೆ. ಯಾವ್ಯಾವ ಊರಿಂದ ಬಂದಿರ್ತಾರೋ ಅವರು ಪ್ರತಿಯೊಬ್ಬರು ಸಹ ತೇರನ್ನು ಎಳಿತಾರೆ. ತೇರು ಅಂದರೆ ಸುಮ್ಮನೆ ಎಳೆಯೋ ಅಂಥದ್ದಲ್ಲ. ಥರ ಲಕ್ಷಾಂತರ ರೂಪಾಯಿ ಕೊಟ್ಟು ಆನೆ ಮತ್ತು ಹಸುಗಳು ಮತ್ತು ಒಂಟೆ ಇದೆಲ್ಲವನ್ನು ಸಹ ತಗೊಂಡು ಬಂದ್ಬಿಟ್ಟು ತೇರನ್ನು ಎಳಿಸ್ತಾರೆ. ನಿಂತ್ಕೊಂಡು ನೋಡ್ತಾ ಇದ್ದರೆ ಎಷ್ಟು ರೋಮಾಂಚನ ಆಗುತ್ತೆ ಗೊತ್ತಾ. ತುಂಬಾ ಕಷ್ಟ ನೋಡೋದಕ್ಕೆ, ಆದ್ರೂ ಸಹ ನೋಡಲೇಬೇಕಂತ ಅನಿಸುತ್ತೆ. ರಥದ ಮುಂದೆ ಈ ಆನೆಗಳು ಬರ್ತಾ ಇರೋದು, ಆ ದೊಡ್ಡ ರಥದಲ್ಲಿ ಅಮ್ಮನವರು ರಾಜಿಸ್ಕೊಂಡು ಬರ್ತಾ ಇರೋ ಅಂಥದ್ದು ನೋಡ್ತಾ ಇದ್ರಂತೂ ಕಣ್ಣಿಗೆ ಹಬ್ಬ. ಹಾಗೆ ಇದೆಲ್ಲ ನೋಡಿ ಒಂದು ಜಾತ್ರೆ ವೈಬ್ಸು ಈ ಥರದ್ದೆಲ್ಲ ಬಂದು ಆಟ ಆಡಿಕೊಂಡು ಮಕ್ಕಳೆಲ್ಲ ಇದ್ದರೆ ಎಷ್ಟು ಚೆನ್ನಾಗಂತ ಅನಿಸುತ್ತಲ್ವ. ಮತ್ತು ಒಂಡೆಯಿಂದನೂ ಸಹ ಇನ್ನೊಂದು ತೇರನ್ನು ಎಳ್ಸಿದ್ರು, ಅದನ್ನು ಸಹ ತೋರಿಸ್ತೀನಿ. ಅದಿನ್ನೂ ಶುರು ಆಗಿರಲಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕನೂ ಒಂದೊಂದು ಊರಿಂದ ತೇರುಗಳನ್ನ ಆ ಥರ ಎಳ್ಕೊಂಡು ಬರ್ತಾ ಇರ್ತಾರೆ. ಅವ್ರದ್ದೇ ಆದಂಥ ಒಂದು ಗತ್ತು ಗಾಂಭೀರ್ಯದಲ್ಲಿ, ಅಂದರೆ ಹೇಳಿದ್ನಲ್ಲ ಆವಾಗಲೇ ಆನೆನೋ ಒಂಟೆನೋ ಅವ್ರಿಗೆ ಯಾವ ಥರ ಸಾಧ್ಯ ಆಗುತ್ತೋ, ಎಷ್ಟು ದೊಡ್ಡದಾಗಿ ತೇರುಗಳನ್ನು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡು ಏನು ಮಾಡ್ತಾರೆ ತೇರುಗಳನ್ನ ತಗೊಂಡು ಬರ್ತಾರೆ. ಮತ್ತು ಇಲ್ಲಿ ನೋಡಿ ಮಕ್ಕಳಿಗೆಲ್ಲರಿಗೂ ಎಷ್ಟೊಂದು ಖುಷಿ ಅಲ್ವಾ, ಈ ಥರದ್ದೆಲ್ಲ ಆಟ ಆಡೋದಕ್ಕೆ ತುಂಬ ಇಷ್ಟಪಟ್ಟು ಮಕ್ಕಳು ಆಟವನ್ನು ಆಡ್ತಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ನೋಡೋದಕ್ಕಂತೂ ನೈಟ್ ನಾವು ಫಸ್ಟಿಗೆ ವಿಡಿಯೋ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು. ನಾವು ಬೆಳಗ್ಗೆ ಆವಾಗಲೇ ಬಂದ್ವಲ್ವ 4 ಗಂಟೆಲಿ, ಆವಾಗ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಇನ್ನೂ ಶುರುವಾಗಿರಲಿಲ್ಲ ಅಲ್ಲ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಶುರು ಆಯ್ತಲ್ವ, ನೋಡೋದಕ್ಕಂತೂ ಹಬ್ಬ, ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ.
ಆ ಮಕ್ಕಳು ಖುಷಿ ನೋಡಿ ಎಷ್ಟು ಖುಷಿ ಪಟ್ಟಿಲ್ಲ, ತುಂಬ ಸಾಂಗ್ಗಳೆಲ್ಲ ಹಾಕ್ಬಿಟ್ಟಿದ್ರು. ಹಾಗಾಗಿ ನಾನು ಅದನ್ನು ವೀಡಿಯೋ ವಾಯ್ಸನ್ನು ಕೊಡೋಕೆ ಆಗ್ತಾಯಿಲ್ಲ. ತುಂಬ ಸೂಪರಾಗಿ ಎಲ್ಲರೂ ಸಹ ನಿಂತ ಕಡೆನೇ ಡ್ಯಾನ್ಸ್ ಮಾಡ್ತಾಯಿದ್ರು, ಯಾಕಂದರೆ ಅಷ್ಟೊಂದು ಚೆನ್ನಾಗಿತ್ತಲ್ವ ಮ್ಯೂಸಿಕ್ಕು. ಹಾಗಾಗಿ ನಿಂತ ಕಡೆನೇ ಕಿರ್ಚ್ತಿದ್ದವ್ರು ಎಷ್ಟು, ಈ ಉಯ್ಯಾಲೆಲ್ಲ ಕೂತ್ಕೊಂಡು ಕಿರ್ಚ್ತಿದ್ದವ್ರು ಎಷ್ಟು ಜನನೋ. ಮತ್ತು ಈ ರೀತಿ ತೊಟ್ಲು ಥರ ಬರುತ್ತಲ್ವ, ಅದರಲ್ಲಿ ಎಷ್ಟು ಜನ ಕಿರಿಚ್ತಾ ಇದ್ರು. ಇದರಲ್ಲಂತೂ ಮಕ್ಕಳು ತುಂಬಾ ಖುಷಿ ಪಡ್ತಾಯಿದ್ರು. ಈ ಒಂದು ಆಟನೂ ಅಷ್ಟೇ, ನಾವು ಮಕ್ಕಳಾಗಿದ್ದಾಗ ನಿಜ ಇದೆಲ್ಲ ಆಟಗಳೆಲ್ಲ ಜಾತ್ರೆಗಳೆಲ್ಲ ಅಷ್ಟೊಂದು ಇತ್ತೀಚೆಗೆ ಇದೆಲ್ಲ ಬಂದಿರೋದು. ಅವಾಗೆಲ್ಲ ಅಷ್ಟೊಂದು ಆಟ ಆಡೋದಕ್ಕಂತೂ ಬಿಡ್ತಾ ಇರಲಿಲ್ಲ. ಬಟ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಮಕ್ಕಳಾಗಿದ್ದಂಗೆಲ್ಲ ಜಾಸ್ತಿ ಈ ತೊಟ್ಲುಗಳ ವ್ಯವಸ್ಥೆಗಳಿರುತ್ತಲ್ಲ ಅದಷ್ಟೇ ಈ ಜಾತ್ರೆಗಳಲ್ಲಿ ಸಿಗ್ತಾ ಇದ್ದಿದ್ದು ಅಷ್ಟೇ. ನೆಕ್ಸ್ಟ್ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಂತರ ಅಮ್ಮನವರು ಇನ್ನೊಂದು ತೇರು ಬರ್ತಾ ಇತ್ತು ನೋಡಿ, ಇವಾಗ ತೋರಿಸ್ತೀನಿ. ಸೂಪರಾಗಿದೆ, ಮಿಸ್ ಮಾಡ್ಕೋಬೇಡಿ. ಒಂಟೆಯಿಂದ ತೇರನ್ನು ಎಳಿಸ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಒಂಟೆಗೆ ಅಲಂಕಾರ ಮಾಡಿದಾರಲ್ವ. ಇದು ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸ್ತಿತ್ತು. ಇದನ್ನೆಲ್ಲ ನಾವು ಹೋಗಿ ಎಲ್ಲಿ ಒಂಟೆಗಳು, ಆನೆ ಇದರ ಅಲಂಕಾರ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಜಾಸ್ತಿ ಎಲ್ಲಿ ಹೋಗಿ ನೋಡೋಕ್ಕಾಗುತ್ತೆ ನೋಡಿ. ಇವಾಗ ಹಸುಗಳು ಹಿಂದೆ, ಒಂಟೆ ಹಿಂದೆ ಹಸುಗಳಿಗೂ ಅಷ್ಟೇ ಸೂಪರಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ಎಲ್ಲ ಮಲ್ಲಿಗೆ ಹೂಗಳೆಲ್ಲ ಮುಡಿಸ್ಬಿಟ್ಟಿರ್ತಾರಲ್ವ, ಹತ್ರದಲ್ಲಿ ನಿಂತ್ಕೊಂಡ್ರೆ ಆಹಾಹಾ ಎಷ್ಟು ಘಮ ಅಂತ ಇರುತ್ತೆ ಗೊತ್ತಾ. ತುಂಬ ದೂರದಿಂದನೇ ಹಸುಗಳೆಲ್ಲ ಇರುತ್ತೆ ನೋಡಿ. ಹಾಗೆ ನೋಡ್ತಾ ಇರಿ, ಹಿಂದೆ ಅಮ್ಮನವ್ರು ರಾಜಿಸ್ಕೊಂಡು ಬರ್ತಾರೆ. ಎಷ್ಟು ಸೂಪರಾಗಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಹಿಂದೆ ತೇರು. ಈ ಹಸುಗಳು ಹೋಗ್ತಕ್ಕಂಥದ್ದನ್ನು ನನಗೆ ವಿಡಿಯೋ ಮಿಸ್ ಮಾಡಬೇಕಂತ ಅನಿಸ್ಲಿಲ್ಲ. ಹಾಗಾಗಿ ಅದನ್ನ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಹಾರಗಳು. ಇವಾಗ ಈ ಹಸುಗಳು, ಒಂಟೆ ಎಲ್ಲದಕ್ಕೂ ಸಹ ದಾರವನ್ನು ಸೇರಿಸಿ ಕಟ್ಬಿಟ್ಟಿರ್ತಾರೆ. ದೊಡ್ಡ ಹಗ್ಗ ಅಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಕಾಣಿಸ್ತಿದೆ. ಅದು ತುಂಬ ಫಾಸ್ಟಾಗಿ ಹೋಗ್ತಾರಲ್ವ, ಹಾಗಾಗಿ ಅಷ್ಟೊಂದು ಕಾಣಿಸಲ್ಲ. ಇವರೆಲ್ಲರೂ ಸಹ ಸೇರ್ಕೊಂಡು ಇವಾಗ ಅಮ್ಮನವ್ರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಸುಗಳಿಗಂತೂ ಅಲಂಕಾರ ಮಾಡಿರ್ತಾರೆ ನೋಡಿ. ಅಯ್ಯಪ್ಪ, ನೋಡೋದಕ್ಕೆ ಕಣ್ಣೇ ಸಾಕಾಗಲ್ಲ, ಅಷ್ಟು ಎರಡು ಕಣ್ಣು ಸಾಲಲ್ವೇನೋ ಅಂತ ಹೇಳ್ತಾರಲ್ಲ ಆ ಥರ. ಇದು ನೋಡಿ ಎಷ್ಟು ಚೆನ್ನಾಗಿ ನವಿಲುಗರಿ ಎಲ್ಲ ಒಬ್ಬರು ನೋಡಿ ಒಬ್ಬರು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಬಂದರು ನೋಡಿ ಅಮ್ಮನವರು. ಅದು ನಾನು ಏನೂ ಮಾತಾಡೋದಿಲ್ಲ, ತುಂಬ ಪವರ್ಫುಲ್ ಇವರು. ಕೈಯನ್ನು ಮುಕ್ಕೊಂಡು ನಿಮ್ಗೆ ಏನು ಬೇಡಬೇಕಂತ ಅನ್ಸುತ್ತೋ ಬೇಡ್ಕೊಳ್ಳಿ, ಇದೆಲ್ಲ ಆದಮೇಲೆ ನಾನು ಮಾತಾಡ್ತೀನಿ. ಯಾರಿಗೆಲ್ಲ ತುಂಬ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂತು, ಯಾರಿಗೆ ಬಂತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಬಂದಿರುತ್ತಲ್ವ. ತುಂಬ ದೇವರನ್ನು ನೋಡಿ ಖುಷಿ ಆದಾಗ ಕಣ್ಣಲ್ಲಿ ನೀರು ಬರುತ್ತಲ್ವ, ಇದೇ ಥರ ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ. ಬಟ್ ನಾವು ಅಷ್ಟೊಂದು ನೋಡೋದಕ್ಕೆ ಮಕ್ಕಳೆಲ್ಲ ಇರುತ್ತಲ್ವ, ಹಾಗಾಗಿ ಅಷ್ಟೊಂದು ನೋಡೋದಕ್ಕೆಲ್ಲ ಆಗಲ್ಲ. ನಿಂತ್ಕೊಂಡು ಟೈಮನ್ನೆಲ್ಲ ವೇಸ್ಟ್ ಮಾಡಿಕೊಂಡು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಊಟದ ವ್ಯವಸ್ಥೆ ಎಲ್ಲನೂ ಸಹ ಇರುತ್ತೆ. ಬೇಕಂತ ಹೇಳಿದ್ರೆ ತಿನ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ನೈಟ್ ಎಲ್ಲಾ ತೇರ್ಗಳು ಬಂದು ದೇವಸ್ಥಾನದ ಸುತ್ತಮುತ್ತ ನಿಂತ್ಕೊಳ್ಳುತ್ತಲ್ವ, ಆವಾಗ ಈ ರೀತಿಯಾಗಿ ದೃಶ್ಯ ಕಾಣಿಸ್ತಾ ಇರುತ್ತೆ. ತುಂಬಾ ಸೂಪರ್ ಆಗಿದೆ ಅಲ್ವಾ. 3 ದಿನಗಳ ಕಾಲ ಈ ಒಂದು ಜಾತ್ರೆ ನಡೆಯುತ್ತೆ. ಚೆನ್ನಾಗಿತ್ತು. ನೋಡ್ಕೊಂಡು ನಾವು ಸಹ ಮನೆ ಕಡೆಗೆ ಹೊರಟ್ವಿ. ತೇರ್ ಮುಗಿದ ತಕ್ಷಣ ಎಲ್ಲರೂ ಸಹ ಹೊರಡೋದಕ್ಕೆ ಶುರು ಮಾಡಿದ್ರಲ್ವ, ತುಂಬಾನೇ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಈ ಹೋಗೋದು ಬರೋದೇ ತುಂಬ ಟಯರ್ಡ್ ಅಂತ ಅನಿಸಿರುತ್ತೆ. ಹಾಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡ್ಕೊಂಡು ನಾವು ಸಹ ಮನೆ ಕಡೆ ಹೊರಟ್ವಿ. ಇದೊಂದೆರಡು ಸ್ಟ್ಯಾಂಡ್ಗಳು ಅವಾಗಿಂದನೂ ತಗೋಬೇಕಂತ ನೋಡ್ತಾನೆ ಇದ್ವಿ. ಇದು ತುಂಬ ಚೆನ್ನಾಗಿತ್ತು, ಹಾಗಾಗಿ ತಗೊಂಡ್ವಿ. ಚೆನ್ನಾಗಿತ್ತು ಸ್ಟ್ಯಾಂಡ್ಗಳು. ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡೋದಕ್ಕೆ ಬದಲು
ಇದೇ ಸ್ವಲ್ಪ ಬೆಟರ್. ಇಲ್ಲಿ ನಾನು ಸಿರಿಧಾನ್ಯವನ್ನು ಯೂಸ್ ಮಾಡಿಕೊಂಡು ರೈಸನ್ನು ಮಾಡ್ಕೊಂಡಿದ್ದೆ. ಈ ಒಂದು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ಯಾರೆಲ್ಲ ರೈಸನ್ನು ತಿನ್ನೋದು ಬೇಡ ಅಂತ ಅಂದ್ಕೊಂಡಿರ್ತೀರೋ ಅವ್ರು ಈ ಥರ ರೈಸನ್ನು ಮಾಡ್ಕೊಳ್ಳಿ. 1 ಕಪ್ಪು ಯಾವುದಾದ್ರೂ ಸರಿ ಸಿರಿಧಾನ್ಯವನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ 1 ಕಪ್ಪು ಬೇಳೆಯನ್ನು, ಅಂದರೆ ಇಲ್ಲಿ ನಾನು ಹೆಸರು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಬೇಳೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಬಿಡಿ. ನಾನು ನೈಟ್ ಅಡುಗೆ ಮಾಡ್ತಾ ಇರೋದಲ್ವ. ಮತ್ತು 1 ಸ್ಪೂನ್ ಅಜ್ವಾಯಿನ ತೊಳೆದಾದ್ಮೇಲೆ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ಸೇರಿಸ್ಕೊಬಿಟ್ರೆ ತೊಳೆಯೋಂಥ ಟೈಮಲ್ಲಿ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾರಿಗಾದರೂ ಇವಾಗ ರೈಸನ್ನು ತಿನ್ನೋದು ಬೇಡ ಅಂತೆಲ್ಲ ಹೇಳಿರ್ತಾರಲ್ವ, ಮತ್ತು ಇಲ್ಲಾಂದರೆ ಸಿರಿಧಾನ್ಯ ತಿನ್ನೋದಕ್ಕೆ ಇಷ್ಟ ಆಗ್ತಾ ಇರಲ್ಲಲ್ವ, ಅವ್ರು ಬೇಕಂದರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ನಾನು ಸಮ್ಟೈಮ್ಸ್ ನನ್ನ ಡಯಟಲ್ಲಿ ಈ ರೀತಿಯಾಗಿ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಮಾರ್ನಿಂಗ್ ನಾನು ನೆನೆಸಿಟ್ಟಿದ್ದಂಥದ್ದು ನಿಮಗೆ ಇವಾಗ ಕ್ಲಿಪ್ಪಿಂಗನ್ನು ತೋರಿಸಿದ್ದು. ಇವಾಗ ಬಂದು ಹೇಗೋ ಅಡುಗೆ ಮಾಡಬೇಕಿತ್ತಲ್ಲ, ಹಾಗಾಗಿ ಫಸ್ಟು ರೈಸ್ಗೆ ಇಟ್ಬಿಡೋಣ ಅಂಥೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ದೆ. ಅಂದರೆ ತರಕಾರಿ ಎಲ್ಲ ಬೇಳೆ ಎಲ್ಲ ಬೇಯಿಸಿದ್ದೆ, ತರಕಾರಿ ಇವಾಗ ಹಾಕಬೇಕಿತ್ತು. ಮುಗಿಸ್ಕೊಂಡು ಇವಾಗ ಅಡುಗೆಯನ್ನು ಸಹ ಪ್ರಿಪೇರನ್ನು ಮಾಡಿದೆ. ನೋಡಿ ಈ ರೀತಿ ಆಗಿರುತ್ತೆ. ನಾನು ಅಲ್ಲಿ ನೀರನ್ನು 1:3 ಎಲ್ಲ ಹಾಕ್ಕೊಂಡಿದ್ದೀನಿ. ಸಿರಿಧಾನ್ಯವನ್ನೆಲ್ಲ ತಿನ್ನುವಾಗ ತುಂಬ ಗಟ್ಟಿಯಾಗಿ ನಾವು ರೈಸನ್ನು ಮಾಡ್ಕೊಂಡು ತಿಂತೀವಲ್ಲ, ಆ ಥರವಾಗಿ ತಿನ್ನಬೇಡಿ. ಆ ಥರ ತಿಂದ್ರೇ ಹೊಟ್ಟೆ ಎಲ್ಲ ಕಟ್ಟದಂಗೆ ಆಗ್ತಕ್ಕಂಥದ್ದು, ಮತ್ತು ಮೋಷನ್ ಸರಿಯಾಗಿ ಆಗದೇ ಇರೋಂಥದ್ದು, ಇಲ್ಲ ಅಂತೇಳಿದ್ರೆ ಹೀಟ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ತಿನ್ನೋಂಥ ವಿಧಾನವನ್ನು ನೀಟಾಗಿ ನೋಡಿಕೊಂಡು ತಿಂದರೆ ಏನೂ ತೊಂದರೆ ಆಗಲ್ಲ. ನೋಡಿ ಇವಾಗ ಒಂದು ಸ್ವಲ್ಪ ರೈಸ್ ತೊಗೊಂಡ್ರೆ ಸಾಕು, ಯಾಕಂದರೆ ಅದಕ್ಕೆ ನಾನು ಪ್ರೋಟೀನ್ ಬೇಕಂತೇಳಿ ದಾಲನ್ನು ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಕಾಳುಗಳನ್ನು. ಮತ್ತು ಇವಾಗ ಸ್ವಲ್ಪ ತರಕಾರಿ ಸಾಂಬಾರು ಮತ್ತು ಬೇಯಿಸಿರುವಂಥ ತರಕಾರಿ, ಇದರಲ್ಲಿ ಫೈಬರು, ಪ್ರೋಟೀನು, ಹಾಗೆ ಕಾಪ್ಸು ಎಲ್ಲ ಥರನೂ ಸಹ ನಮಗೆ ಸಿಕ್ತಲ್ವ. ಈ ರೀತಿಯಾಗಿ ನಿಮ್ಮ ಪ್ಲೇಟನ್ನು ನೀವು ಮಾಡ್ಕೊಳ್ಳಿ. ಮತ್ತು ಮನೇಲಿ ಯಾರೂ ಸಹ ಬೇರೆ ತಿನ್ನಲ್ಲ, ಹಾಗಾಗಿ ನಾನು ವೈಟ್ ರೈಸನ್ನು ಸಹ ಮಾಡಿದ್ದೆ. ಯಾರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡಿಕೊಡಿ. ನಿಮಗೆ ಸ್ವಲ್ಪ ಡಯಟಲ್ಲಿ ಸ್ವಲ್ಪ ಹೆಲ್ದಿಯಾಗಿ ಸ್ವಲ್ಪ ಇರಬೇಕಂತ ಅನಿಸಿದ್ರೆ ಈ ರೀತಿಯಾಗಿ ನೀವು ಸ್ವಲ್ಪ ಸಪ್ರೇಟಾಗಿ ಮಾಡ್ಕೊಳ್ಳೋದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅವರು ಸ್ವಲ್ಪ ತಿಂದ್ಬಿಟ್ಟು ಅದಾದ ನಂತರ ರೈಸನ್ನು ತಿಂತಾರೆ. ಫಸ್ಟೇ ಯಾರನ್ನು ಬದಲಾಯಿಸೋಕ್ಕಾಗೋದಿಲ್ಲ. ನಾವು ಸ್ವಲ್ಪ ತಿಂತಾ ಇದ್ದರೆ ಅದನ್ನ ನೋಡಿ ಅವ್ರಿಗೂ ಸಹ ಅಭ್ಯಾಸ ಆಗುತ್ತಲ್ವ, ಆವಾಗ ಅವರು ಸಹ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಹಿಂಸೆ ಮಾಡಿ ಏನನ್ನು ಸಹ ತಿನ್ನಿಸೋದು ಬೇಡ. ಕರೆಂಟ್ ಬೇರೆ ಇರಲಿಲ್ಲ, ಸರಿ ಅಂತೇಳಿ ಊಟ ಮಾಡೋಣ ಅಂಥೇಳಿ ಎಲ್ಲರೂ ಸಹ ಕುತ್ಕೊಂಡು ಊಟ ಮಾಡ್ತಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರೋಣ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.